ಯಾವ ಮಟ್ಟದೊಳಗಡೆ ಇವತ್ತಿನ ದಿವಸ ಶಿವಮೊಗ್ಗ ಅಂತಾನೆ ಅಲ್ಲ, ಇಡೀ ರಾಜ್ಯದಾದ್ಯಂತ ನಮಗೆ ಒಂದು ಆಶ್ಚರ್ಯ. ಯಾವ ರೀತಿ ಒಳಗಡೆ ಈ ಕರ್ನಾಟಕ ರಾಜ್ಯದೊಳಗಡೆ ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ, ಈ ಸರ್ಕಾರದ ನೇತೃತ್ವವನ್ನು ಯಾರು ತಗೊಂಡಿದ್ದಾರೆ, ಇದು ಬಹಳ ಮುಖ್ಯವಾಗಿರುವಂಥದ್ದು, ನಮಗೆಲ್ಲ ಗೊತ್ತಾಗಬೇಕಾಗಿರುವಂಥದ್ದು. ಕರ್ನಾಟಕ ರಾಜ್ಯದೊಳಗೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳುತ್ತೆ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದೊಳಗಡೆ ನಡೀತಾ ಇದೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದರೆ ಇದು ಸುಳ್ಳು, ಶುದ್ಧ ಸುಳ್ಳು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇರುವಂಥದ್ದು ಯಾರು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಮಸೀದಿಗಳಲ್ಲಿ ಇರುವಂತಹ ಮೌಲ್ವಿಗಳು ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಅಲ್ಲ, ಮೌಲ್ವಿಗಳ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಬಂಧುಗಳೇ, ಅನೇಕ ಉದಾಹರಣೆಗಳು ನಮಗೆಲ್ಲ ಗೊತ್ತಿರುವಂಥದ್ದು. 1, 2, 3, 4 ಹೇಳ್ತಾ ಹೋಯ್ತು ಅಂತಂದ್ರೆ ಇವತ್ತೆಲ್ಲ ಇನ್ನೊಂದು ವಾರ ಕೂತ್ರು ಇಲ್ಲೇ ಕೂತ್ಕೊಂಡಿರ್ಬೇಕಾತ್ ನಾವು. ಆ ರೀತಿಯ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ. ಮೊನ್ನೆ ಬಕ್ರೀದ್ ಆಯ್ತು 7ನೇ ತಾರೀಕು. ಆ ಬಕ್ರೀದಿನ ಸಮಯದೊಳಗಡೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಹಾಗೂ ಹಿಂದೂ ಸಂಘಟನೆ ಅನೇಕ ಪ್ರಮುಖ ಕಾರ್ಯಕರ್ತರು ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಒಂದು ವಾರದ ಮುಂಚೆ ಯಾರಿಗೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು, ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಕಮಿಷನರ್ ನೇತೃತ್ವದಲ್ಲಿರುವಂತಹ ಆ ಒಂದು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಏನಂತ ಕೊಡ್ತೀವಿ? ಕೊಡುವಂಥದ್ದೇನು ಅಂತಂದ್ರೆ, ಶಿವಮೊಗ್ಗದೊಳಗಡೆ ಬಕ್ರೀದ್ ನಡೆಯುತ್ತೆ, ಸಾವಿರ ಸಾವಿರ ಗೋವುಗಳ ಮಾರಣ ಹೋಮ ಆಗತ್ತೆ. ಬಕ್ರೀದ್ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ, ಬಕ್ರೀದಿನ ಮಹತ್ವ ಏನು, ಊರಾಗೆಲ್ಲ ಬೊಂಬೆ ಹೊಡ್ಕೊಂತಾರೆ ಮೈಕ್ ಒಳಗಡೆ. ಬಕ್ರೀದಿನ ಮಹತ್ವ ಏನು, ಬಕ್ರೀದ್ ಸೌಹಾರ್ದತೆ, ಬಕ್ರೀದ್ ಅಂಥದ್ದು ಇಂಥದ್ದು ಅಪಾಚರಣೆ ಮಾಡೋದು. ಮುಸಲ್ಮಾನರು ಸೌಹಾರ್ದತೆಗೆ ಮತ್ತೊಂದು ಹೆಸರೇ ಮುಸಲ್ಮಾನರಂತೆ, ಮುಸ್ಲಿಂ ಧರ್ಮ ಅಂತೆ. ಯಾವನಾರ ಕೇಳಿದ್ರೆ ಇಡೀ ಪ್ರಪಂಚದೊಳಗಡೆ ಇವತ್ತಿನ ದಿವಸ ಇಷ್ಟೆಲ್ಲ ಗೊಂದಲಗಳಿಗೆ, ಇಡೀ ಪ್ರಪಂಚದೊಳಗೆ ಇಷ್ಟೆಲ್ಲ ಗೊಂದಲಗಳಾಗಕ್ಕೆ ಅತ್ಯಂತ ಪ್ರಮುಖ ಕಾರಣವಾಗಿರಂತ ಯಾವ್ದಾರ ಧರ್ಮ ಇದೆ ಅಂತಂದ್ರೆ ಅದು ಮುಸಲ್ಮಾನ್ ಧರ್ಮ, ಇಸ್ಲಾಂ ಧರ್ಮ. ಅದು ಅದರಿಂದ ಇಡೀ ವಿಶ್ವಕ್ಕೆ ತೊಂದರೆ ಆಗ್ತಾ ಇರುವಂತದ್ದು. ಇಡೀ ವಿಶ್ವ ಹೇಳ್ತಾ ಇದೆ ಇಸ್ಲಾಂ ತೊಲಗ್ತು ಅಂತಂದ್ರೆ ಇಡೀ ವಿಶ್ವಕ್ಕೆ ಶಾಂತಿ ಸಿಗತ್ತೆ ಅಂತ. ಆ ರೀತಿಯ ಧರ್ಮ ಸೌಹಾರ್ದತೆಗೆ ಒಳ್ಳೇದಂತೆ, ಸೌಹಾರ್ದತೆಗೆ ಹೆಸರಂತೆ. ಯಾವ ಸೀಮೆರಿ ಹಿಂದೂಗಳು ಪೂಜೆ ಮಾಡುವಂತ 33 ಕೋಟಿ ದೇವತೆಗಳನ್ನು ಕಾಡುವಂತ ಆ ಗೋಮಾತೆ, ಗೋವನ್ನ ತಾಯಿ ಸ್ವರೂಪದಲ್ಲಿ ಕಾಡುವಂತ ಹಿಂದೂಗಳು ನಾವು ಪೂಜೆ ಮಾಡ್ತೀವಿ, ಗೋವನ್ನ ಕಡಿಬೇಡ್ವಿ ಅಂತ ಹೇಳ್ತೀವಿ. ಅರೆ ಅವ್ರು ಬಕ್ರೀದ್ ಮಾಡ್ಕೊಳ್ಳೋದಕ್ಕೆ ಅನೇಕ ರೀತಿಯ ಕಾರಣ ಇರ್ತವೆ, ಹಬ್ಬ ಆಚರಣೆ ಮಾಡೋದಕ್ಕೆ, ಅದನ್ನು ದಾನ ಮಾಡೋದಕ್ಕೆ ಅನೇಕ ಮಾಂಸಗಳಿರ್ತವೆ ಬೇರೆ ಬೇರೆ ತರದ್ದು. ಅದನ್ನ ಮಾಡ್ರಿ ಅಂತ ಅಂದ್ರೆ ನಾವು ಕಡಿಯದೆ ಗೋವನ್ನ, ಹಸುನ ಕಡಿತೀವಿ, ಅದನ್ನ ದಾನ ಮಾಡ್ತೀವಿ, ಅದರಿಂದನೇ ಅಪಾಚರಣೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಏನ್ ಹೇಳ್ಬೇಕು ಇದಕ್ಕೆ? ಹಂಗಾರೆ ಇವರ ಮೂಲ ಉದ್ದೇಶ ಏನು? ಬಕ್ರೀದ್ ಮಾಡುವಂತ ಮೂಲ ಉದ್ದೇಶ ಅವರ ದಾನ ಧರ್ಮಕ್ಕೋಸ್ಕರ ಅಂತಾನೆ ಅಲ್ಲ, ಅವರ ಸೌಹಾರ್ದತೆಗಲ್ಲ. ಅವ್ರು ಮಾಡ್ತಾ ಇರುವಂತದ್ದು ಹಿಂದೂಗಳನ್ನ ಕೆಣಕ್ಲಿಕ್ಕೋಸ್ಕರ, ಹಿಂದೂಗಳ ಸಹನೆಯನ್ನ ಕೆಣಕ್ಲಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇರುವಂತದ್ದು. ಅಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ಸ್ವಾಮಿ? ನೀವ್ ಹೇಳ್ತಿರಲ್ಲ ಮಾಹಿತಿ ಕೊಡಿ ಅನ್ನೋದು ಐತ್ರೆ ಅಂತ. ಮಾಹಿತಿ ಕೊಡ್ಲಿಲ್ವಾ ನಿಮ್ಗೆ? ಶಿವಮೊಗ್ಗ ನಗರದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಅನೇಕ ಗೋಪ್ರೇಮಿಗಳು ಎಲ್ಲೆಲ್ಲಿ ಗೋವನ್ನ ಕಟಾವು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಕಟ್ಟಾಕಿದ್ದಾರೆ. ಯಾರು ರೈತರಲ್ಲ, ಅವ್ರು ಯಾರು ಗೋವನ್ನ ಸಾಕೋದಿಲ್ಲ, ಅವ್ರು ಯಾರು ಹಾಲನ್ನ ಕರೆಯೋದಿಲ್ಲ, ಅದರ ಮುಖಾಂತರ ಜೀವನ ಮಾಡೋದಿಲ್ಲ ಅಂತ ಹೇಳಿದ್ರು ಸಹ ಅಂತ ಮನೆ ಮುಂದ್ಗಡೆ ಮುಸಲ್ಮಾನರ ಮನೆ ಮುಂದ್ಗಡೆ 1, 2 ಗೋವುಗಳನ್ನ ಕಟ್ಟಾಕಿದ್ರು ಸ್ವಾಮಿ. ಹೇಳಿದ್ರೆ ಎಷ್ಟು ಗೋವು ಹಿಡ್ದೀರ ನೀವು? 4 ಬಂದಿ ಮಾಡಿದ್ರಿ ಅಂತ ಹೇಳಿದ್ರಿ.
ಎಷ್ಟು ನಾಕಾಬಂದಿ ಒಳಗೆ ಎಷ್ಟು ಗೋವನ್ನು ಹಿಡ್ತಿದ್ರಿ ನೀವು? ಎಷ್ಟು ಕೇಸ್ ಹಾಕಿದಿರ ನೀವು? ಎಷ್ಟು ತಡೆದಿದ್ದೀರಾ ನೀವು? ಯಾವ್ದಾರ ದಾಖಲೆ ಇದೆಯಾ ಸ್ವಾಮಿ? ದಾಖಲೆ ಇದೆಯಾ? ಇದನ್ನೆಲ್ಲ ಕೇಳ್ಬಿಟ್ರೆ ನಾವು ಕೋಮುವಾದಿಗಳಾಗ್ಬಿಡ್ತೀವಲ್ಲ, ನಿಮ್ಗೆ ಕೋಮುವಾದಿಗಳಾಗ್ಬಿಡ್ತೀವಿ. ಸ್ವಾಮಿ, ನಮ್ ಕೆಲ್ಸನೇ ಧರ್ಮ ರಕ್ಷಣೆ. ಭಜರಂಗ ದಳದ ಕೆಲಸ ಧರ್ಮ ರಕ್ಷಣೆ ಕೆಲಸ. ಭಜರಂಗ ದಳದ ಕೆಲಸ ಲವ್ ಜಿಹಾದ್ ತಡೆಯುವಂತ ಕೆಲಸ. ಭಜರಂಗ ದಳದ ಕೆಲಸ ಹಿಂದೂ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂತ ಕೆಲಸ. ಭಜರಂಗ ದಳದ ಕೆಲಸ ಅಂತಂದ್ರೆ ದೇವಾಲಯಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ. ಭಜರಂಗ ದಳದ ಕೆಲಸ ಅಂತಂದ್ರೆ ಕಾಂಗ್ರೆಸ್ ನಲ್ಲಿರುವಂತ ಕುಟುಂಬದ ಹೆಣ್ಣುಮಕ್ಕಳನ್ನು ರಕ್ಷಣೆ ಮಾಡುವಂತ ಕೆಲಸ ಭಜರಂಗ ದಳತೆ. ಪೊಲೀಸ್ ಇದ್ದೀರಲ್ಲ ನೀವು, ನಿಮ್ಮ ಹೆಣ್ಣು ಮಕ್ಕಳುಗಳನ್ನ, ನಿಮ್ಮ ಕುಟುಂಬದ ಮಾತೆಯರನ್ನ, ನಿಮ್ಮ ಕುಟುಂಬದ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂತ ಕೆಲಸ ಭಜರಂಗ ದಳದ್ದು. ನೀವೆಷ್ಟೇ ಕೇಸ್ ಹಾಕಿದ್ರು ನಾವು ಆ ಕೆಲಸವನ್ನ ಮಾಡೇ ಮಾಡ್ತೀವಿ. ನಾಳೆ ಗೋವನ್ನು ರಕ್ಷಣೆ ಮಾಡ್ತೀವಿ, ಹಿಂದೂಗಳನ್ನು ರಕ್ಷಣೆ ಮಾಡ್ತೀವಿ. ಅಗತ್ಯ ಬಿತ್ತು ಅಂತಂದ್ರೆ ಮಸೀದಿಗಳಿಗೆ ನುಗ್ಗಿ ಧ್ವಂಸ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಬೇಕಾದ ಕೇಸ್ ಹಾಕೊಳ್ಳಿ, ನೀವು ಬೇಕಾದ ಕೇಸ್ ಹಾಕೋಬಹುದು. ನಮ್ಮ ಹುಡುಗರು ಕೂಗಿದ್ರಲ್ಲ, ಕೇಸಿಗೆ ಜಗ್ಗೋರಲ್ಲ, ಬಗ್ಗೋರಲ್ಲ, ಕುಗ್ಗೋರಲ್ಲ ಅಂತ. ನ್ಯಾಯಯುತವಾಗಿ ಮಾತಾಡ್ತೀವಿ, ಆತ್ಮಸಾಕ್ಷಿಯಾಗಿ ಮಾತಾಡ್ತೀವಿ, ಜವಾಬ್ದಾರಿಯುತವಾಗಿ ಮಾತಾಡ್ತೀವಿ. ಇಲ್ಲಿ ನಡೆಯುವಂತ ವಿಚಾರವನ್ನು ಮಾತ್ರ ತಿಳಿಸ್ತಾ ಇರೋದು. ಏನೇನೋ ಕಟ್ಟುಕತೆಯನ್ನು ಹಾಕೊಂಡು ತೋರಿಸ್ತಾ ಇಲ್ಲ. ಇಲ್ಲಿ ಗಡೀಪಾರು ಮಾಡ್ತೀರಾ? ಕರ್ನಾಟಕ ರಾಜ್ಯದೊಳಗಡೆ ಗಡೀಪಾರಿನ ಕಾರ್ಯಕ್ರಮ ಶುರುವಾಗೋಗ್ಬಿಟ್ಟಿದೆ ಈಗ. ಅವನ್ಯಾವನೋ ಮುಸಲ್ಮಾನ್ ಮೌಲ್ವಿ ಅಂತೆ, ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಅಂತೆ, ಅವನ್ಯಾವನೋ ಹೇಳ್ತಾರಂತ. ನೀವು ಚಕ್ರವರ್ತಿ ಸೂಲಿಬೆಲೆ ಅವ್ರ ಮೇಲೆ ಗಡೀಪಾರು ಮಾಡಕ್ಕೆ ವ್ಯವಸ್ಥಿತವಾಗಿ ಸಂಚು ಮಾಡ್ತಾ ಇದ್ದೀರಾ ನೀವು? ಯಾಕೋಸ್ಕರ ಹಿಂಗ್ ಮಾಡ್ತಾ ಇದ್ದೀರಾ? ಧರ್ಮದ ರಕ್ಷಣೆ, ದೇಶದ ರಕ್ಷಣೆ ಮಾಡ್ತಾರಂತ ದೇಶಭಕ್ತಿಯನ್ನು ಒಳಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾ ಕಾರ್ಯಕರ್ತರ ಮೇಲೆ ನೀವು ಕೇಸನ್ನು ಹಾಕ್ಬಿಟ್ಟು ಅವ್ರನ್ನ ಮಟ್ಟ ಹಾಕುವಂತ ಕೆಲಸ ಮಾಡಬೇಕು ಅಂತ ಏನಾರ ಯೋಚನೆ ಮಾಡಿದ್ರೆ ಅಪಹಾಸ್ಯಕ್ಕೆ ಈಡಾಗ್ಬಿಡ್ತೀರಾ ನೀವು. ಒಬ್ಬ ಕಾರ್ಯಕರ್ತನ ಗಡೀಪಾರು ಮಾಡ್ಬೋದು ನೀವು. ಕಾರ್ಯಕರ್ತರ ಮೇಲೆ ನೀವು ಕೇಸ್ ಹಾಕ್ಬೋದು. ಸಾವಿರ ಜನ ಕಾರ್ಯಕರ್ತರು ನಾಳೆ ಬೀದಿ ಬಿದ್ದಿ ನಿಮ್ಮ ಮೇಲೆ ದಾಳಿ ಮಾಡುವಂತ ಕೆಲಸವನ್ನು ಮಾಡಬೇಕಾಗತ್ತೆ, ಯಾವುದೇ ಮುಲಾಜಿಲ್ಲದೆ. ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನೋವಿನಿಂದ ಮಾತಾಡ್ತಾ ಇರೋದು. ಕೇಸ್ಗಳು ಬಿದ್ದಿದವ್ರಿ ನಮ್ಮ ಮೇಲೂ, ಯಾವುದಕ್ಕೂ ಜಗ್ಗೋದಿಲ್ಲ ನಾವು. ಇಷ್ಟೆಲ್ಲ ಹುಡುಗರು ಬಂದಿದಾರಲ್ಲ ಇಲ್ಲಿ, ಹಿರಿಯರೆಲ್ಲ ಕೂತ್ಕೊಂಡಿರಲ್ಲ, ಕೆಲಸ ಕಾರ್ಯ ಬಿಟ್ಬಿಟ್ಟು ಸುಮ್ಮನೆ ಬಂದು ಕೂತಿರೋದಲ್ಲ. ಧರ್ಮದ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ಮುಡುಪಾಗಿಟ್ಟು ಕೆಲಸ ಮಾಡ್ತಾ ಇರ್ತ ಕಾರ್ಯಕರ್ತ ಬಂಧುಗಳು ಇವ್ರ ಮೇಲೆ ಕೇಸ್ ಹಾಕ್ತೀರಾ ನೀವು? ಇಂಥ ಹುಡುಗರ ಮೇಲೆ, ಕಾರ್ಯಕರ್ತರ ಮೇಲೆ ಗಡೀಪಾರು ಮಾಡಕ್ ಹೊಂಟೀರಾ ನೀವು? ಅರೆ ಸ್ವಾಮಿ, ನಿಮ್ಮ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಹುಬ್ಬಳ್ಳಿ, ಧಾರವಾಡ ಎಲ್ಲೆಲ್ಲಿ ಧ್ವಂಸಗಳನ್ನು ಮಾಡ್ತೀರಿ. ಏನ್ ಮಾಡಿದಿರ ಅವ್ರ ಮೇಲೆ ನೀವು? ಇದೇ ಮುಸಲ್ಮಾನ್ ಗೂಂಡಾಗಳು ಮೌಲ್ವಿಗಳ ನೇತೃತ್ವದಲ್ಲಿ, ಅವರ ಧರ್ಮಗುರುಗಳ ನೇತೃತ್ವದೊಳಗಡೆ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿಯನ್ನು ಹಚ್ಚಿದ್ರು. ಯಾಕೆ ಪ್ರಶ್ನೆ ಮಾಡಕ್ಕಾಗ್ತಿಲ್ಲ ನಿಮ್ಗೆ? ಯಾಕೆ ಕೇಸ್ ಹಾಕಾಗ್ತಿಲ್ಲ ಪೊಲೀಸ್ ಇಲಾಖೆ ಅವ್ರಿಗೆ? ಯಾಕೆ ತಾಕತ್ತಿಲ್ವಾ ನಿಮ್ಗೆ? ತಾಕತ್ತಿಲ್ಲನ್ರಿ ನಿಮ್ಗೆ? ರಾತ್ರಿ ಕಾರ್ಯಕರ್ತರು ಮನೆಗೆ ಹೋಗ್ಬಿಟ್ಟು ಬಾಗಿಲು ಬಡ್ದ್ಬಿಟ್ಟು ಅವ್ನ ಫೋಟೋ ತೆಗಿಯೋದು, ಬಾ ಹೊರಗಡೆ ಅಂತ ಕರೆಯುವಂತ ಕೆಲಸ ಮಾಡ್ತಿರಲ್ಲ. ಹೋಗ್ರಿ, ಮುಸಲ್ಮಾನ್ ಮೌಲ್ವಿಗಳು ಯಾರು ಗೂಂಡಾಗಳಿದಾರೋ ಅಂತವ್ರ ಮನೆಗೆ ಹೋಗ್ರಿ. ದೇಶದ್ರೋಹಿ ಚಟುವಟಿಕೆ ಮಾಡ್ತಾ ಇರಂತ ಮುಸ್ಲಿಂ ಗೂಂಡಾಗಳ ಮನೆಗೆ ಹೋಗ್ಬಿಟ್ಟು ಅಲ್ಲ ಕೆಲಸವನ್ನು ಮಾಡಬೇಕು. ಹಿಂದೂ ಕಾರ್ಯಕರ್ತರ ಮೇಲಲ್ಲ, ದೇಶಭಕ್ತಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದ ಕಾರ್ಯಕರ್ತರು ದೇಶದ್ರೋಹಿ ಚಟುವಟಿಕೆ ಮಾಡ್ತಾ ಇರಂತ ಮುಸಲ್ಮಾನ್ ಮೌಲ್ವಿಗಳಿರ್ಬೋದು, ಮುಸಲ್ಮಾನ್ ಗೂಂಡಾಗಳಿರ್ಬೋದು, PFI, SDPI ಅನೇಕ ಸಂಘಟನೆಯ ಗೂಂಡಾಗಳನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರ ಬಗ್ಗೆ ಕೇಸ್ ಹಾಕಿ ಅವ್ರನ್ನ ಗಡೀಪಾರು ಅಂತ ಹೊಡೆದ್ಬಿಟ್ಟು ದೇಶಕ್ಕೆ ರಕ್ಷಣೆ ಮಾಡುವಂತ ಕಾರ್ಯಕರ್ತರ ಮೇಲೆ ನೀವು ಬಜರಂಗ ದಳ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು, ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿರೋ ನಿಮ್ಗೆ ಏನ್ ಬಡ್ಕಬೇಕು ಹೇಳ್ರಿ? ನಿಮ್ಗೆ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಅತ್ಯಂತ ನೋವಾಗ್ತಾ ಇದೆ ನಮ್ಗೆ. ನಮ್ಮ ದೇಶದೊಳಗಡೆ ಗೋವೇ ಸಂಪತ್ತು, ರೈತರ ಬೆನ್ನೆಲುಬು ಗೋವು. ಇಷ್ಟೆಲ್ಲ ಗೊತ್ತಿದ್ರು ನಿಮಗೆ. ಆ ಗೋವನ್ನ ಕಟಾವು ಮಾಡ್ತೀರ, ಗೋವನ್ನ ಹತ್ಯೆ ಮಾಡ್ತೀರ ಅಂತ ನಿಮ್ಗೆ ಗೊತ್ತಿದ್ದು ಅವ್ರನ್ನ ಹಿಡಿಯೋದು ಬಿಟ್ಬಿಟ್ಟು ಕಾರ್ಯಕರ್ತರು ನಿಮ್ಗೆ ಮಾಹಿತಿ ಕೊಟ್ರೆ, ಸ್ವಾಮಿ ನಾವು ಕೂತಿದೀವಲ್ಲ DC ಆಫೀಸ್ ಪಕ್ಕದಲ್ಲೇ ಇದೇ ರೋಡ್ ಒಳಗಡೆ ಹೋಗ್ತಾ ಇತ್ತು ಗಾಡಿಗಳು, ಗೋವನ್ನ ಸಾಗಾಟ ಮಾಡ್ತಾ ಇತ್ತು.
ಮಾಹಿತಿ ಕೊಟ್ರೆ ಆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತೀರಾ ನೀವು? ಯಾಕೆ ನಿಮ್ಗೇನು ಅನ್ಸೋದಿಲ್ವಾ ನಿಮ್ಗೆ? ಹಾಗಾಗಿ ದಯಮಾಡಿ ಬಂಧುಗಳೇ, ಅತ್ಯಂತ ನೋವಾಗಿರುವಂತದ್ದು ನಮ್ಗೆ. ಯಾಕೆ ಅಂತಂದ್ರೆ ಭಾರತ ದೇಶದೊಳಗಡೆ ಇದು ಹಿಂದೂ ರಾಷ್ಟ್ರ, ಹಿಂದೂಗಳು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಅತ್ಯಂತ ನೋವಾಗಿರುವಂತದ್ದು. ಯಾರನ್ನ ಗಡೀಪಾರು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರುವಂತದ್ದನ್ನ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವಂತದ್ದು ಔರಂಗಜೇಬ್ ನಡೆಸ್ತಾ ಇರುವಂತ ರೀತಿಯೊಳಗೆ ನಡೀತಾ ಇದೆ. ಟಿಪ್ಪು ಸುಲ್ತಾನ್ ಆಡಳಿತ ಮಾಡೋ ರೀತಿಯೊಳಗೆ ನಡೆಸ್ತಾ ಇದ್ದಾರೆ. ನೋವಾಗೋದಿಲ್ಲ ನಮ್ಗೆ? ಯಾವ ರೀತಿಯೊಳಗಿದ್ದೀರಾ ನೀವು? ಕಟ್ಟ ಕಡಿದಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ನಲ್ಲಿರುವಂತ ಯಾರ್ಯಾರು ಹಿಂದೂ ಕಾರ್ಯಕರ್ತರಿದ್ದೀರಾ, ಹಿಂದೂಗಳು ಅಂತ ಯಾರು ಅನ್ಸ್ಕೊಂಡಿದ್ದೀರಾ, ಎಲ್ಲಾ ಕಾಂಗ್ರೆಸ್ ನಲ್ಲಿರುವಂತ ಎಲ್ಲಾ ಹಿಂದೂಗಳು ಕಾರ್ಯಕರ್ತರು ದಯಮಾಡಿ ನೀವು ಒಳಗಡೆ ಏನಾದರೂ ಗೋವಿನ ಬಗ್ಗೆ, ಗೋರಕ್ಷಣೆ ಬಗ್ಗೆ ನೀವು ಮಾತಾಡ್ಲಿಲ್ಲ ಅಂತಂದ್ರೆ ನಾಳೆ ಗೋವಿನ ಹಾಲು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಗೋವನ್ನ ಚಿತ್ರದಲ್ಲಿ ಕಾಣಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಲವ್ ಜಿಹಾದಿನ ಬಗ್ಗೆ ಕಾಂಗ್ರೆಸ್ ನಲ್ಲಿರುವಂತ ಹಿಂದೂ ಕಾರ್ಯಕರ್ತರು ಮಾತಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಮನೆ ಹೆಣ್ಮಕ್ಳು ಯಾರ ಮುಸಲ್ಮಾನರಿಗೆ ನೀವು ಮುಲಾಜಿಗೆ ಬಸರಾಗ್ತಾ ಇದ್ದೀರೋ ಅದೇ ಮುಸಲ್ಮಾನರು ನಾಳೆ ನಿಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗ್ತಾರೆ. ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀರೋ ಅದೇ ದೇವಸ್ಥಾನಕ್ಕೆ ಇದೇ ಮುಸಲ್ಮಾನ್ ಗುಂಡಗಳು ದಾಳಿಯನ್ನು ಮಾಡ್ತೇವೆ. ನಿಮ್ಮ ಬಾಯಲ್ಲಿ ಕಡಿಬಿಡ್ಕೋಬೇಕಾತ ಏನು ಮಾತಾಡಕ್ಕಾಗೋದಿಲ್ಲ. ಎತ್ತಾಗಬೇಕು, ಈಗಲೇ ಜಾಗೃತಿ ಆಗಬೇಕು, ಹಿಂದೂ ಸಮಾಜ ಜಾಗೃತಿ ಆಗಬೇಕು. ಕಾಂಗ್ರೆಸ್ ಎಲ್ಲ ಹಿಂದೂ ಯುವಕರುಗಳು ಜಾಗೃತಿಯಾಗಿ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತ ಯಾರ್ಯಾರು ಗುಂಡಗಳಿದ್ರು ಅವರ ಬಗ್ಗೆ ಮಾತಾಡುವಂತ ಪರಿಸ್ಥಿತಿ ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆಯ ವಾತಾವರಣ ಇಲ್ಲಾಗತ್ತೆ. ಹಾಗಾಗಿ ಬಂಧುಗಳೇ, ದಯಮಾಡಿ ಶಿವಮೊಗ್ಗ ನಗರದೊಳಗೆ ನೂರಾರು ಕಸಾಯಿ ಕಾರ್ಯಗಳು ನಡೀತಾ ಇದೆ. ನೂರಾರು ಕಸಾಯಿ ಕಾರ್ಯಗಳು, ಸಾವಿರಾರು ಗೋವುಗಳು ನಡೀತಾ ಇದೆ. ಸ್ವಾಮಿ ನಿಮ್ಗೆ ಹೇಳ್ತಾ ಇರೋದು, ಆರಕ್ಷಕ ಬಂಧುಗಳಿಗೆ ಎಲ್ಲಿದ್ದೀರಾ? ನಿಮ್ಗೆ ಹೇಳ್ತಾ ಇರೋದು ಇದನ್ನ ಜಿಲ್ಲಾಡಳಿತಕ್ಕೆ ಹೇಳ್ತಾ ಇದ್ದೀನಿ, ಮಹಾನಗರ ಪಾಲಿಕೆಯ ಕಮಿಷನರ್ಗೆ ಹೇಳ್ತಾ ಇದ್ದೀನಿ, ಡಿಸಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಎಸ್ಪಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಶಿವಮೊಗ್ಗ ನಗರದಲ್ಲಿ 100ಕ್ಕೂ ಹೆಚ್ಚು ಕಸಾಯಿ ಕಾರ್ಯಗಳಿದೆ. ಪ್ರತಿನಿತ್ಯ ನೂರಾರು ಗೋವುಗಳ ಮಾರಣ ಹೋಮ ನಡೀತಾ ಇದೆ, ಗೋಹತ್ಯೆ ನಡೀತಾ ಇದೆ. ಏನ್ ಮಾಡ್ತಾ ಇದ್ದೀರಿ ನೀವು? ಏನ್ ಮಾಡ್ತಾ ಇದ್ದೀರಾ? ಒಂದು ಪ್ಲಾಸ್ಟಿಕ್ ಯಾವ್ದಾರ ಅಂಗಡಿ ಒಳಗಡೆ ಪ್ಲಾಸ್ಟಿಕ್ ಇಟ್ಕೊಂಡ್ಯಾರ ಅಂತಂದ್ರೆ ಆ ಪ್ಲಾಸ್ಟಿಕ್ ಚೀಲಗಳನ್ನ ಹಿಡ್ಕೊಂಡು ಅದನ್ನೇ ಶೋ ತೋರಿಸ್ಬಿಟ್ಟು ಪ್ಲಾಸ್ಟಿಕ್ ನಿಷೇಧ ಇದೆ, ಪ್ಲಾಸ್ಟಿಕ್ ನಿಷೇಧ ಇದೆ ಅಂತ ಅನ್ಬಿಟ್ಟು ಆ ಪ್ಲಾಸ್ಟಿಕ್ ನಿಷೇಧ ಅಂತ ಅನ್ಬಿಟ್ಟು ಫೋಟೋ ಹಾಕ್ಸ್ಕೊಂತೀರಲ್ಲ ನೀವು, ಅದನ್ನ ನಾವು ರೇಡ್ ಮಾಡಿದೀವಿ ಅಂತ ಮಾಡ್ರಿ. ತಾಕತ್ತಿದ್ರೆ ಹೋಗಿ ಕಸಾಯಿ ಖಾನೆಗೆ ಹೋಗ್ಬಿಟ್ಟು ಗೋವನ್ನ ಹತ್ಯೆ ನಡ್ತೀರಲ್ಲ ಅಲ್ಲೋಗಿ ರೇಡ್ ಮಾಡ್ರಿ. ನಿಮ್ ತಾಕತ್ ಅಲ್ಲಿ ತೋರ್ಸ್ರಿ. ಶಿವಮೊಗ್ಗ ನಗರದೊಳಗಡೆ ಹಿಂದೂಗಳನ್ನ ಕೆಣಕಕ್ಕೆ ಹೋಗ್ಬೇಡಿ. ಹಲವಾರು ಬಾರಿ ನಾವು ಯಾವ ರೀತಿಯೊಳಗೆ ಉತ್ತರವನ್ನು ಕೊಟ್ಟಿದ್ದೀವಿ ಅಂತ ನಿಮ್ಗೆ ಗೊತ್ತಿದೆ. 2010 ಒಳಗಡೆ ನಡೆದಂತ ಘಟನೆ ಒಳಗಡೆ ಹಿಂದೂ ಸಮಾಜ ಯಾವ ರೀತಿ ಉತ್ತರ ಕೊಟ್ಟಿದೆ ಅಂತ ಗೊತ್ತಿದೆ. ಅನೇಕ ಸಂದರ್ಭಗಳಲ್ಲಿ ಹಿಂದೂ ಸಮಾಜ ತಾಕತ್ತನ್ನ ತೋರಿಸಿದೆ. ಮತ್ತೆ ತಾಕತ್ತನ್ನ ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಕೇಸ್ಗಳನ್ನ ವಾಪಸ್ ತಕ್ಕೋಬೇಕು. ಯಾರ್ದು? ದೇಶಭಕ್ತರದು. ಕೇಸ್ಗಳನ್ನ ಹಾಕಕ್ ಹೋಗ್ಬಾರ್ದು. ಗೋಹತ್ಯೆ ಮಾಡ್ತಾ ಇದ್ದ ಕಸಾಯಿ ಕಾರ್ಯಗಳನ್ನ ಬಂದ್ ಮಾಡಿಸ್ಬೇಕು. ಇದನ್ನು ಮಾಡಲಿಲ್ಲ ಅಂತಂದ್ರೆ ಮುಂದಿನಗಳಲ್ಲಿ